ಒಂಟಿಯಾಗಿ ಓಡಾಡೋ ಮಹಿಳೆಯರೇ ಎಚ್ಚರ ಎಚ್ಚರ. ಒಬ್ಬೊಬ್ಬರೇ ಹೋಗೋ ಮಹಿಳೆಯರೇ ಆ ಖದೀಮರ ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂಟಿ ಮಹಿಳೆಯ ಹಿಂದೆ ಹೋಗ್ತಾರೆ, ಕ್ಷಣ ಮಾತ್ರದಲ್ಲಿ ಚೈನ್ ಅನ್ನ ಎಗರಿಸ್ತಾರೆ. ಸರಗಳ್ಳರ ಹಾವಳಿಗೆ ಬೆಚ್ಚಿ ಬಿದ್ದಂತಹ ಆನೇಕಲ್ ಜನ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸರಗಳ್ಳತನದ ಕೃತ್ಯ. ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಫೆಬ್ರವರಿ 6ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಮಂಜುಳಾ ಎನ್ನುವವರ ಮಾಂಗಲ್ಯ ಸರವನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ. ದಿನಸಿ ಸಾಮಗ್ರಿ ತರೋದಕ್ಕೆ ಅಂತ ಹೇಳಿ ಹೋಗಿದ್ದಂತಹ ಮಹಿಳೆಗೆ ಆಕೆಯ ಸರವನ್ನ ಕಳ್ಳತನ ಮಾಡಿದ್ದಾರೆ. 40 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬೈಕ್ನಲ್ಲಿ ಬಂದು ಸರವನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಅತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸರಗಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಇಲಾಖೆ ಸರಿಯಾದಂತಹ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ನೆಲಮಂಗಲದಲ್ಲಿ ನೋಡಿ, ರಂಗೋಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಖದೀಮರು ಚೈನ್ ಅನ್ನ ಕಸಿದುಕೊಂಡು ಹೋಗಿದ್ದಾರೆ ಕೊಲೆ ಮಾಡಿ. ಈಗ ಇನ್ನೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. 6ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ನೋಡಿ, ತನ್ನ ಪಾಡಿಗೆ ತಾನು ರೇಷನ್ ತೆಗೆದುಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಂದೆ ಬಂದು ವಾಪಸ್ ತಿರುಗಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆಕೆ ತನ್ನ ಪಾಡಿಗೆ ತಾನು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕುತ್ತಿಗೆ ಕೈ ಹಾಕಿ ಚಿನ್ನವನ್ನ ಕದ್ದು, ಅಂದ್ರೆ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ ಕ್ಷಣ ಮಾತ್ರದಲ್ಲೇ. ಯಾವ ರೀತಿಯಾಗಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದರ ಕುರಿತು ಸಿಸಿಟಿವಿಯ ಫುಟೇಜ್ಗಳಲ್ಲಿ ಗಮನಿಸಬಹುದು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಯಾವಾಗ ನಡೆದಿರುವಂತಹ ಘಟನೆ ಇದು? ಸದ್ಯಕ್ಕೆ ಅಧಿಕಾರಿಗಳ ಕ್ರಮ ಹೇಗಿದೆ ಅಂತ ಹೇಳಿ. ಹೌದು ರಮ್ಯ, ಈ ಒಂದು ಘಟನೆ ನಡೆದಿರುವಂತದ್ದು ಕಳೆದ 6ನೇ ತಾರೀಕು ಈ ಒಂದು ಘಟನೆ ನಡೆದಿರುವಂತದ್ದು. ರಸ್ತೆಯಲ್ಲಿ ನಡೆದು ಹೋಗ್ತಿದ್ದಂತಹ ಮಹಿಳೆಯ ಬೈನ್ ಕತ್ತಲಿದ್ದಂತಹ ಚಿನ್ನದ ಸರವನ್ನ ಕ್ಷಣ ಮಾತ್ರದಲ್ಲಿ ಚೈನ್ ಸ್ನ್ಯಾಚಿಂಗ್ ಮಾಡಿದಂತಹ ಕಳ್ಳ ಎಸ್ಕೇಪ್ ಆಗಿರುವಂತದ್ದು. ಈಕೆ ಏನಂತಂದ್ರೆ ದಿನಸಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ಬೇಕು ಅಂತೇಳಿ ಬಿದರಗುಪ್ಪೆ ಗ್ರಾಮದ ಮಹಿಳೆ ಮಂಜುಳಾ ಅವರವರು ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾ ಇರ್ತಾರೆ ಒಬ್ಬಂಟಿಯಾಗಿ. ಇದು ಈ ವೇಳೆ ಒಂಜು ಆಗದಂತ ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂದಿದಂತ ಓರ್ವ ಕಳ್ಳ ಏನಿದ್ದಾನೆ, ಈತ ಆಕೆಯ ಕತ್ತಿನಲ್ಲಿದ್ದಂತ ಚಿನ್ನದ ಸರವನ್ನ ಕದ್ದು ಎಸ್ಕೇಪ್ ಆಗಿರುವಂತದ್ದು. ಸುಮಾರು 40 ಗ್ರಾಂನ ಚಿನ್ನದ ಸರ ಅಂತ ಹೇಳಲಾಗ್ತಿದೆ. ಇಲ್ಲಿ ಈ ಒಂದು ಘಟನೆ ಏನಂತಂದ್ರೆ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ದೃಶ್ಯ ಸೆರೆಯಾಗಿರುವಂತದ್ದು. ಇತ್ತೀಚೆಗೆ ಅತ್ತಿಬೆಲೆ ಮತ್ತೆ ಆನೇಕಲ್ಲು, ಸೂರ್ಯನಗರ ಈ ಭಾಗದಲ್ಲಿ ಚೈನ್ ಸ್ನ್ಯಾಚರ್ಸ್ ಮತ್ತೆ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿರುವಂತದ್ದು. ಈಗಾಗಲೇ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಚೈನ್ ಅನ್ನ ಕಳೆದುಕೊಂಡಂತಹ ಮಂಜುಳಾ ಅವರು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಈಗಾಗಲೇ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈಗಾಗಲೇ ಪೊಲೀಸರು, ಅತ್ತಿಬೆಲೆ ಪೊಲೀಸರು ಕೂಡ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿರುವಂತದ್ದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.